ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಪ್ರಸಿದ್ಧವಾಗಿರುವ ಕೊಡಗಿಗೆ ಸುಸ್ವಾಗತ. ಹಚ್ಚ ಹಸಿರಿನ ಮಂಜಿನ ಪಶ್ಚಿಮ ಘಟ್ಟಗಳ ತಪ್ಪಲು ಕೇವಲ ಪ್ರಕೃತಿಯ ಸೌಂದರ್ಯಕ್ಕೆ ಮಾತ್ರವಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ವೀರರಾಜರ ಕಥೆಗಳಿಗೂ ಸಾಕ್ಷಿಯಾಗಿದೆ. ಈ ಸುಂದರ ಭೂಮಿಯ ಮಧ್ಯೆ ಅಂದಿನ ವೀರ ಕೊಡಗಿನ ಕೊನೆಯ ರಾಜರಿಗೆ ರಹಸ್ಯ ಆಶ್ರಯ ತಾಣವಾಗಿ ಸೇವೆ ಸಲ್ಲಿಸಿದ ಐತಿಹಾಸಿಕ ಅರಮನೆ ಇದೆ. ರಾಜಕೀಯ ಅಸ್ಥಿರತೆ, ಶೌರ್ಯ ಮತ್ತು ವಿಮೋಚನೆಯ ಕೊನೆಯ ಕ್ಷಣಗಳನ್ನು ಕಂಡ ಈ ಸ್ಮಾರಕದ ಹೆಸರು ನಾಲ್ಕು ನಾಡು ಅರಮನೆ. ಈ ಅರಮನೆಯನ್ನು ಹೊರಗಿನಿಂದ ನೋಡಿದಾಗ ಒಂದು ಗಟ್ಟಿಯಾದ ಕಲ್ಲಿನ ಕೋಟೆಯಂತೆ ಅಥವಾ ಬ್ರಿಟಿಷರ ವಸಾಹತುಶಾಹಿ ಬಂಗಲೆಯಂತೆ ಭಾಸವಾಗಬಹುದು. ಆದರೆ ಇದರ ಮೂಲ ಸ್ವರೂಪವೇ ವಿಭಿನ್ನ. ಇದು ಹಾಲೇರಿ ರಾಜವಂಶದ ರಾಜರು ವಿಶೇಷವಾಗಿ ಯುದ್ಧದಂತಹ ಕಷ್ಟದ ಸಮಯದಲ್ಲಿ ಬಳಸ್ತಾ ಇದ್ದ ಸುಭದ್ರ ಆಶ್ರಯ ತಾಣವಾಗಿತ್ತು. 18ನೇ ಶತಮಾನದ ಅಂತ್ಯದಲ್ಲಿ ನಿರ್ಮಿಸಲಾದ ಈ ಕಟ್ಟಡವು ದಕ್ಷಿಣ ಭಾರತದ ಎರಡು ವಿಭಿನ್ನ ಸಂಸ್ಕೃತಿಗಳ ವಾಸ್ತುಶಿಲ್ಪದ ಶೈಲಿಗಳ ಬೆರಗುಗೊಳಿಸುವ ಮಿಶ್ರಣವಾಗಿದೆ. 2 ಅಂತಸ್ತಿನ ಮುಖ್ಯ ಕಟ್ಟಡವು ಇಡೀ ಸುತ್ತಮುತ್ತಲಿನ 4 ನಾಡುಗಳನ್ನು, ಅಂದರೆ 4 ಗ್ರಾಮಗಳ ಪ್ರದೇಶಗಳನ್ನು ಕಾವಲು ಕಾಯಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಈ ಅರಮನೆಯ ನಿರ್ಮಾಣದ ಕಥೆಯು ಕೇವಲ ಕಲ್ಲಿನ ಕಥೆಯಲ್ಲ. ಅದು ರಾಜಕೀಯ ಅಸ್ಥಿರತೆ, ಸ್ವಾತಂತ್ರ್ಯದ ಹೋರಾಟ ಮತ್ತು ಕೊಡಗಿನ ಜನರ ಶೌರ್ಯದೊಂದಿಗೆ ಹೆಣೆದುಕೊಂಡಿರುವ ಒಂದು ರೋಚಕ ಅಧ್ಯಾಯ. ಇದನ್ನು 1792ರಲ್ಲಿ ಕೊಡಗಿನ ಪ್ರಬಲ ಆಡಳಿತಗಾರರಾದ ದೊಡ್ಡಿ ಬಸಪ್ಪ, ದೊಡ್ಡ ವೀರರಾಜೇಂದ್ರ ಅವರ ಕಿರಿಯ ಸಹೋದರ ಇವರು ನಿರ್ಮಿಸಿದರು. ಮಡಿಕೇರಿ ಕೋಟೆಯ ರಾಜಕೀಯ ಗೊಂದಲದಿಂದ ದೂರವಿರಲು ಮತ್ತು ತಮ್ಮ ಆಡಳಿತವನ್ನು ಹೆಚ್ಚು ಸುರಕ್ಷಿತವಾಗಿ ಮುಂದುವರೆಸಲು ಅವರು ಈ ಶಾಂತ ಸ್ಥಳವನ್ನು ಆರಿಸಿಕೊಂಡರು. ಅರಮನೆಯು ಈ 4 ನಾಡು ಪ್ರದೇಶದ, ಅಂದರೆ ಕಾಲೂರು, ಕುಂದ, ಹರಗ ಮತ್ತು ಪಾಡಿ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಈ ಸ್ಥಳಕ್ಕೆ ಭಾರತದ ಇತಿಹಾಸದಲ್ಲಿ ಶಾಶ್ವತ ಮಹತ್ವ ದೊರೆತದ್ದು 1834ರಲ್ಲಿ. ಆ ಸಮಯದಲ್ಲಿ ಬ್ರಿಟಿಷರ ವಸಾಹತುಶಾಹಿ ಆಕ್ರಮಣವು ತೀವ್ರಗೊಂಡಾಗ ಹಾಲೇರಿ ರಾಜವಂಶದ ಕೊನೆಯ ರಾಜನಾದ ಚೆನ್ನಬಸವನು ತನ್ನ ಕುಟುಂಬ, ರಾಣಿಯರು ಮತ್ತು ನಂಬಿಗಸ್ತ ಮಂತ್ರಿಗಳೊಂದಿಗೆ ರಾಜಧಾನಿಯಾದ ಮಡಿಕೇರಿಯನ್ನು ತೊರೆದು ಈ ಅರಮನೆಯಲ್ಲಿ ಆಶ್ರಯ ಪಡೆದನು. ಬ್ರಿಟಿಷರ ವಿರುದ್ಧದ ತನ್ನ ಹೋರಾಟದ ಕೊನೆಯ ಕ್ಷಣಗಳನ್ನು ರಾಜನು ಇಲ್ಲಿ ಕಳೆದನು. ದುಃಖಕರ ಸಂಗತಿಯೆಂದರೆ, ಇದೇ ಅರಮನೆಯ ಮುಂಭಾಗದಲ್ಲಿ ಕೊನೆಯ ಹಾಲೇರಿ ರಾಜನಾದ ಚೆನ್ನಬಸವನಿಗೆ ಕಿರೀಟ ಧಾರಣೆ ನಡೆಯಿತು. ಇದು ಕೊಡಗಿನ ಸ್ವಾತಂತ್ರ್ಯದ ಕೊನೆಯ ಕ್ಷಣಗಳನ್ನು ಮತ್ತು ಹಾಲೇರಿ ರಾಜರ ಪತನವನ್ನು ಪ್ರತಿನಿಧಿಸುತ್ತದೆ. ಹೊರಗಿನಿಂದ ಸರಳವಾಗಿ ಕಂಡ್ರೂ 4 ನಾಡು ಅರಮನೆಯ ಒಳಗೆ ಹಾಲೇರಿ ರಾಜರ ಸಂಸ್ಕೃತಿ ಮತ್ತು ಕಲೆಯ ವೈಭವ ಅಡಗಿದೆ. ಒಳಾಂಗಣವು ಸಾಂಪ್ರದಾಯಿಕ ಕೊಡಗು ಮತ್ತು ಮಲೆನಾಡಿನ ವಾಸ್ತುಶಿಲ್ಪ ಶೈಲಿಯನ್ನು ಬಲವಾಗಿ ಬಿಂಬಿಸುತ್ತದೆ. ಪ್ರತಿಯೊಂದು ಕಂಬ ಮತ್ತು ಕಿರಣದಲ್ಲಿ ಸುಂದರವಾದ, ವಿಶಿಷ್ಟ ಮತ್ತು ಸೂಕ್ಷ್ಮ ಮರದ ಕೆತ್ತನೆಗಳನ್ನು ಕಾಣಬಹುದು. ಈ ಕೆತ್ತನೆಗಳು ಕೇವಲ ಅಲಂಕಾರಿಕವಾಗಿರದೆ ಹಿಂದೂ ಪುರಾಣಗಳಾದ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಹಾಗೂ ರಾಜ ಮನೆತನದ ಬೇಟೆ ಮತ್ತು ಜೀವನ ಶೈಲಿಯ ದೃಶ್ಯಗಳನ್ನು ಚಿತ್ರಿಸುತ್ತವೆ. ಅರಮನೆಯ ಗೋಡೆಗಳ ಮೇಲೆ ಸುಂದರವಾದ ಪುರಾತನ ವರ್ಣಚಿತ್ರಗಳನ್ನು ಕಾಣಬಹುದು. ಈ ಚಿತ್ರಗಳು ಮುಖ್ಯವಾಗಿ ಹಾಲೇರಿ ರಾಜರ ವರ್ಚಸ್ಸನ್ನು ಮತ್ತು ಆಗಿನ ಕಾಲದ ಸಾಮಾಜಿಕ, ಧಾರ್ಮಿಕ ಆಚರಣೆಗಳನ್ನು ಪ್ರತಿಬಿಂಬಿಸುತ್ತವೆ. ಇತಿಹಾಸಕಾರರ ಪ್ರಕಾರ ಈ ಅರಮನೆಯು ಭೂಗತ ಸುರಂಗಗಳನ್ನ ಸಹ ಹೊಂದಿತ್ತು ಎಂದು ಹೇಳಲಾಗ್ತದೆ. ಈ ಸುರಂಗಗಳು ರಾಜರು ಮತ್ತು ಅವರ ಕುಟುಂಬ ಸದಸ್ಯರು ತುರ್ತು ಪರಿಸ್ಥಿತಿಗಳಲ್ಲಿ, ವಿಶೇಷವಾಗಿ ದಾಳಿಗಳ ಸಮಯದಲ್ಲಿ
ಪಕ್ಕದ ಬೆಟ್ಟ ಪ್ರದೇಶಗಳಿಗೆ ಅಥವಾ ಸುರಕ್ಷಿತ ಸ್ಥಳಗಳಿಗೆ ರಹಸ್ಯವಾಗಿ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಾ ಇದ್ದವು. ಈ ಅರಮನೆಯ ವಾಸ್ತುಶಿಲ್ಪವು ಸ್ಥಳೀಯ ಕೊಡವ ಸಂಸ್ಕೃತಿಯ ಐನ್ ಮನೆ, ಕೊಡವ ಜನಾಂಗದ ಸಾಂಪ್ರದಾಯಿಕ ದೊಡ್ಡ ಮನೆ ರಚನೆಯ ಪ್ರಭಾವವನ್ನು ಹೆಚ್ಚಾಗಿ ಹೊಂದಿದೆ. ಇದರ ಕೆಂಪು ಹೆಂಚಿನ ಇಳಿಜಾರು ಮಾಡುಗಳು, ಮರದ ಕಂಬಗಳು ಮತ್ತು ತೆರೆದ ಒಳ ಅಂಗಳದ ವಿನ್ಯಾಸವು ಕೇರಳದ ಮತ್ತು ಮಲೆನಾಡಿನ ಸಾಂಪ್ರದಾಯಿಕ ಕಟ್ಟಡಗಳನ್ನು ನೆನಪಿಸುತ್ತದೆ. ಈ ಸ್ಥಳವನ್ನು ರಾಜರು ಶಾಂತಿಯುತ ಮತ್ತು ತಂತ್ರಗಾರಿಕೆಯ ಆಡಳಿತ ನಡೆಸಲು ಆರಿಸಿಕೊಂಡಿದ್ದು, ಇದು ರಾಜಕೀಯ ಕೇಂದ್ರಕ್ಕಿಂತ ಹೆಚ್ಚಾಗಿ ಒಂದು ಸೂಕ್ಷ್ಮ ಆಡಳಿತ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಇಂದು ನಾಲ್ಕುನಾಡು ಅರಮನೆಯು ಕೊಡಗಿನ ಪುರಾತತ್ವ ಇಲಾಖೆಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಉತ್ತಮವಾಗಿ ನಿರ್ವಹಿಸಲ್ಪಡುವ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಇದು ಕೇವಲ ಇತಿಹಾಸದ ಪಾಠವಲ್ಲ, ಇದು ಕೊಡಗಿನ ಸ್ವಾಭಿಮಾನ, ವಿಶಿಷ್ಟ ಕಲೆ ಮತ್ತು ಗತಕಾಲದ ಶೌರ್ಯದ ಕನ್ನಡಿಯಾಗಿದೆ. ಅರಮನೆಯು ನಿಯಮಿತ ಸಮಯಗಳಲ್ಲಿ ಸಾರ್ವಜನಿಕರಿಗಾಗಿ ತೆರೆದಿರುತ್ತದೆ. ಹಳೆಯ ಯುಗದ ರಾಜರ ವೈಭವ ಮತ್ತು ಸರಳ ಜೀವನ ಶೈಲಿಯನ್ನು ಅನುಭವಿಸಲು ಬಯಸುವ ಪ್ರವಾಸಿಗರಿಗೆ ಇದು ಒಂದು ಪರಿಪೂರ್ಣ ಸ್ಥಳ. ನಾಪೋಕ್ಲು ಮತ್ತು ಭಾಗಮಂಡಲದಂತಹ ಪ್ರಮುಖ ಸ್ಥಳಗಳ ಹತ್ತಿರವಿರುವ ಈ ಅರಮನೆಯು ನಿಮ್ಮ ಕೊಡಗು ಪ್ರವಾಸದ ಪಟ್ಟಿಯಲ್ಲಿ ಸೇರಿಸಲು ಉತ್ತಮ ಆಯ್ಕೆಯಾಗಿದೆ. ಇಲ್ಲಿಂದ ಕಾವೇರಿ ನದಿಯ ಉಗಮ ಸ್ಥಾನವಾದ ಪವಿತ್ರ ತಲಕಾವೇರಿಗೆ ಹೆಚ್ಚು ದೂರವಿಲ್ಲ. ಈ ಅರಮನೆಯು ಕೊಡಗಿನಂತೆಯೇ ಇದೆ. ಬಾಹ್ಯ ಸೌಂದರ್ಯದ ಹಿಂದೆ ಶ್ರೀಮಂತ ಇತಿಹಾಸ ಮತ್ತು ಆಳವಾದ ದಂತ ಕಥೆಗಳನ್ನು ಅಡಗಿಸಿಟ್ಟುಕೊಂಡಿರುವ ಒಂದು ಸುಂದರ ಮತ್ತು ಶಕ್ತಿಯುತ ತಾಣ. ನಾಲ್ಕುನಾಡು ಅರಮನೆಯ ಈ ವಿಶೇಷ ಪಯಣ ನಿಮಗೆ ಇಷ್ಟವಾಯಿತೆ? ಇಂತಹ ವಿಶಿಷ್ಟ ಇತಿಹಾಸವುಳ್ಳ ಸ್ಮಾರಕಗಳಿಗೆ ನೀವು ಎಂದಾದ್ರೂ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವಗಳನ್ನು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಆಕರ್ಷಕ ಕಥೆಗಳು ಮತ್ತು ಸ್ಥಳಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ನಮಸ್ಕಾರ.